ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೀಗ ವಾಹನ ಬಳಕೆದಾರರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ. ಇದೀಗ ಹಳೆಯ ವಾಹನಗಳಿಗೆ ಈ ನಿಯಮ ಜಾರಿ ಮಾಡಲಾಗಿದ್ದು, ಶೇಕಡಾ 50ರಷ್ಟು ದಂಡ ಮತ್ತು ಶುಲ್ಕ 16 ಪಟ್ಟು ಹೆಚ್ಚಳ ಮಾಡುವ ಬಗ್ಗೆ ಸರ್ಕಾರ ಇದಕ್ಕೆ ಆದೇಶವನ್ನು ನೀಡಿದೆ. ಹಾಗಿದ್ರೆ ಯಾಕೆ ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. 15 ವರ್ಷ ಮೇಲ್ಪಟ್ಟ ವಾಹನಗಳನ್ನು ಇನ್ನು ನಿರ್ವಹಣೆ ಮಾಡುವುದು ಸುಲಭವಲ್ಲ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ನಡುವೆಯೇ ಸಾರಿಗೆ ಇಲಾಖೆಯು ಇದೀಗ ಗುಜರಿ ನಿತ್ಯ ಭಾಗವಾಗಿ ಹಳೆಯ ವಾಹನಗಳ ಮಾಲೀಕರಿಗೆ ಭಾರೀ ದಂಡ ಮತ್ತು ಶುಲ್ಕಗಳನ್ನು ವಿಧಿಸಿದೆ. ಹಳೆಯ ವಾಹನಗಳನ್ನು ಗುಜರಿಗೆ ಮಾರಲು ಜನರನ್ನು ಪ್ರೇರೇಪಿಸುವ ಉದ್ದೇಶದಿಂದ 15 ವರ್ಷ ಮೇಲ್ಪಟ್ಟ ವಾಹನಗಳ ಅರ್ಹತೆ ಪರೀಕ್ಷೆ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ನ ಪರೀಕ್ಷಿತ ಶುಲ್ಕ ಮತ್ತು ದಂಡದ ಮೊತ್ತವನ್ನು 16 ಪಟ್ಟು ಹೆಚ್ಚಳ ಮಾಡಲಾಗಿದೆ. ಈ ಶುಲ್ಕ ಮತ್ತು ದಂಡಗಳು ಶೀಘ್ರದಲ್ಲೇ ಜಾರಿಗೆ ಬರಲಿದೆ. ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಯ ವಿಳಂಬಕ್ಕೆ ವಿಧಿಸುವ ಬಡ್ಡಿಯ ಮಾದರಿಯಲ್ಲಿ 15 ವರ್ಷ ಅವಧಿ ಮುಗಿದ ವಾಹನಗಳಿಗೆ ಎಫ್ಸಿ ಮಾಡಿಸದಿದ್ದರೆ ದಿನಕ್ಕೆ 50ರಷ್ಟು ದಂಡ ಬೀಳಲಿದೆ. ಒಂದು ವೇಳೆ ವಾಹನವು ಗ್ಯಾಪ್ಸಿ ಪರೀಕ್ಷೆಯಲ್ಲಿ ಪಾಸು ಆದಲ್ಲಿ ಅಥವಾ ದಂಡ ಕಟ್ಟಲು ಸಾಧ್ಯವಾಗದಿದ್ದರೆ ಮಾಲೀಕರು ವಾಹನವನ್ನು ಗುಜರಿ ಕೇಂದ್ರಕ್ಕೆ ಮಾರಾಟ ಮಾಡುವುದು ಅನಿವಾರ್ಯವಾಗಲಿದೆ. ಹಾಗಾಗಿ ಹಿಂದೆ 15 ವರ್ಷ ಮೇಲ್ಪಟ್ಟ ದ್ವಿಚಕ್ರ ವಾಹನಕ್ಕೆ ಎಫ್ಸಿ ಮಾಡಿಸದಿದ್ದರೆ 700 ಶುಲ್ಕ ಇತ್ತು ಮತ್ತು ಗರಿಷ್ಠ 2000 ದಂಡ ಇತ್ತು. ಆದರೆ ಹೊಸ ನಿಯಮದ ಪ್ರಕಾರ ದ್ವಿಚಕ್ರ ವಾಹನಕ್ಕೆ ಶುಲ್ಕ 300, ಎಫ್ಸಿ ಶುಲ್ಕ 1000, ಟೆಸ್ಟ್ ಶುಲ್ಕ 400 ಅಥವಾ 500 ಸೇರಿ ಒಟ್ಟು 2000 ರೂಪಾಯಿ ಹೆಚ್ಚು ಶುಲ್ಕ ಬೀಳಲಿದೆ. ಇದರ ಜೊತೆಗೆ ದಿನಕ್ಕೆ 50ರಷ್ಟು ದಂಡ ಕೂಡ ಸೇರಿಕೊಳ್ಳಲಿದೆ. ಒಂದು ವೇಳೆ ವಾಹನವನ್ನು 1 ವರ್ಷ ಎಫ್ಸಿ ಮಾಡಿಸದೆ ಹೋದಲ್ಲಿ ದಂಡದ ಮೊತ್ತವೇ 17,500 ಗೊತ್ತಾಗಲಿದ್ದು, ವಾಹನ ಮಾರಿದ್ರೂ ಅಷ್ಟು ಹಣ ಸಿಗೋದಿಲ್ಲ. ಹಾಗಾಗಿ ತ್ರಿಚಕ್ರ ವಾಹನ ಆಟೋ ಆಗಲಿ ಅಥವಾ ಲಗೇಜ್ ಆಟೋ ಆಗಿರಲಿ ಅದಕ್ಕೆ ಎಫ್ಸಿ ನೋಂದಣಿ ಶುಲ್ಕ 600 ಎಫ್ಸಿ ಮತ್ತು ಟೆಸ್ಟ್ ಶುಲ್ಕ 3,500. ಒಂದಿನ ತಡವಾದರೆ 50 ರೂಪಾಯಿ ದಂಡ ಬೀಳಲಿದೆ. ಅದೇ ರೀತಿ ವಾಣಿಜ್ಯ ಕಾರು ಜೀಪ್ ಇದಕ್ಕೆ 600 ನೋಂದಣಿ ಎಫ್ಸಿ ಶುಲ್ಕ 3,500, ಟೆಸ್ಟ್ ಶುಲ್ಕ 800 ಜೊತೆಗೆ 50 ರೂಪಾಯಿ ದಂಡ. ಪ್ಯಾಸೆಂಜರ್ ಗಾಡಿಗಳಿಗೆ ನೋಂದಣಿ ಶುಲ್ಕ 1,000, ಎಫ್ಸಿ ಶುಲ್ಕ 10,000, ಟೆಸ್ಟ್ ಶುಲ್ಕ 800ರಿಂದ 1,300 ಜೊತೆಗೆ ದಿನಕ್ಕೆ 50 ರೂಪಾಯಿ ದಂಡ ಕೂಡ ಬೀಳಲಿದೆ. ಒಟ್ಟಿನಲ್ಲಿ ಈ ಹೊಸ ನಿಯಮಗಳು ಹಳೆಯ ವಾಹನಗಳ ಮಾಲೀಕರಿಗೆ ಭಾರೀ ಆರ್ಥಿಕ ಹೊರೆಯಾಗಿದ್ದು, ಪರಿಸರ ಸಂರಕ್ಷಣೆ ಮತ್ತು ಆಟೋಮೊಬೈಲ್ ಕ್ಷೇತ್ರಕ್ಕೆ ಬೂಸ್ಟರ್ ಡೋಸ್ ನೀಡುವ ನೆಪದಲ್ಲಿ ಜಾರಿಗೆ ತಂದ ಈ ನಿಯಮ ಇದಾಗಿದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ.